ಗುರು ಎದ್ದೋ ಸ್ಕೂಲಲ್ಲಿ ಐಚಿ ಕಟ್ಟಾಕೊಂಡು ಹಾಲೆಲ್ಲ ಕರೆದು ಕ್ಯಾನ್ಗೆ ಹಾಕೊಂಡು ಡೈರಿ ಹತ್ರ ತಗೊಂಡೋಗಿ ಹಾಕ್ ಬಂದೆ. ಆಮೇಲೆ ಸ್ಕೂಲಲ್ಲಿ ಇಟ್ಕೊಂಡು ಹೋಗಿ ಸ್ಟ್ಯಾಂಡಿಗೆ ಕಟ್ಟಾಕಿ ಸ್ವಲ್ಪ ಮೇವ್ ಹಾಕಿ ಮತ್ತೆವರೆಗೂ ಹೋಗಿ ಟ್ಯಾಕ್ಟ್ರಿ ತಗೊಂಡು ನಾವು ಹೊಲ್ಟಿದ್ದೆ ಹುಲ್ ತುಂಬ್ಕೊ ಬರೋಣ ಅಂತ. ಒಂದ್ 80 ತಾಳ್ತಾಂಡಿದೀವಿ. ಅದಕ್ಕೆ ನಾನೊಂದ್ ಸ್ವಲ್ಪ ದೂರ ನಮ್ ಚಿಕ್ಕಪ್ಪ ಸ್ವಲ್ಪ ದೂರ ಟ್ಯಾಕ್ಟ್ರಿ ಓಡಿಸ್ಕೊಂಡು ಊರಿಗೆ ತಲುಪಿದ್ವಿ. ಊರಾಗಪ್ಪ ತಾಂಡಿರೋದು ಅಂದ್ರೆ ತೋಯಿಂಕೆರೆ ಹತ್ರ. ಇವಾಗ ಏನ್ ನೋಡ್ತಿದ್ರ ಕಂತೆ ಕಟ್ಟಿರೋ ಹುಲ್ಲೆಲ್ಲ ನಾವೇ ತಾಂಡಿರೋದು. ಮತ್ತೆ ನಿಮ್ ಪ್ರಕಾರ ಈ ಹುಲ್ಲಿಗೆ ಎಷ್ಟು ಅಮೌಂಟ್ ಕೊಡ್ಬೋದು ಅನ್ನೋದು ಒಂದು ಕಮೆಂಟ್ ಹಾಕ್ಬಿಡಿ. ಆಮೇಲೆ ನಮ್ ಚಿಕ್ಕಪ್ಪರು ಮತ್ತೆ ನಮ್ಮ ಅಪ್ಪರು ಟ್ಯಾಕ್ಟ್ರಿ ಮೇಲೆ ಹತ್ತಿ ಲೋಡ್ ಮಾಡಕ್ ಸ್ಟಾರ್ಟ್ ಮಾಡಿದ್ರು. ಕೆಳಗಡೆಯಿಂದ ಕಂತೆಗಳೆಲ್ಲ ಕೊಡ್ತಾ ಇದ್ವಿ ಮೇಲಕ್ಕೆ. ಟ್ಯಾಕ್ಟ್ರಿ ಮೇಲೆ ನಿಂತ್ಕೊಂಡು ಲೋಡ್ ಮಾಡಕ್ಕೂ ಸ್ವಲ್ಪ ಅನುಭವ ಇರಬೇಕು, ಇಲ್ಲ ಅಂದ್ರೆ ರಾಗಿ ಹುಲ್ ಜಾರ್ ಹೋಗ್ಬಿಡ್ತೈತಿ. ಇದು ನಾವು ಹಂಗೋ ಹಿಂಗೋ ಮಾಡಿ 2 ಅವರಿಗೆ ರಾಗಿ ತಾಳ್ನೆಲ್ಲ ಲೋಡ್ ಮಾಡಿದ್ವಿ. ಲೋಡ್ ಮಾಡಿ ಹಗ್ಗ ಹಾಕ್ಬೇಕಾರೆ ನೋಡಿ ಯಾವ ತರ ಹೇಳ್ತಾ ಇದೀವಿ. ಈ ಬಂಡೆ ಹಾಸ್ಬೇಕಾದ್ರೆ ಮತ್ತೆ ಯಾವ್ದಾದ್ರು ಹಗ್ಗ ಎಲ್ಗಾದ್ರೂ ಕಟ್ಬೇಕಾದ್ರೆ ಈ ತರ ಹೇಳಿದ್ರೇನೆ ಹುಮ್ಮಸ್ ಬರೋದು ಕೆಲಸ ಮಾಡಕ್ಕೆ. ನೀವು ಯಾರಾದ್ರೂ ಆತರ ಹೇಳ್ಕೊಂಡು ಕೆಲಸ ಮಾಡಿದ್ರೆ ಒಂದು ಕಮೆಂಟ್ ಹಾಕ್ಬಿಡಿ. ಆಮೇಲೆ ಹಗ್ಗ ಎಲ್ಲ ಹಾಕಿದಾದ್ಮೇಲೆ ಈ ತರ ಕಾಣಿಸ್ತಿತ್ತು ಲೋಡ್ ಮಾಡಿದಾದ್ಮೇಲೆ ನಾವು ಟ್ಯಾಕ್ಟ್ರಿ ಮೇಲೆ ಕುತ್ಕೊಂಡು ಹೊರಟ್ವಿ ಮನೆ ಕಡೆಗೆ. ಹೋಗೋ ದಾರಿ ಈ ತರ ಇತ್ತು, ಅದಕ್ಕೆ ನಾನು ಕೆಳಗಿಳಿ ನೋಡ್ತಾ ಇದ್ದೆ ಟ್ಯಾಕ್ಟ್ರಿ ಎಲ್ಲೆಲ್ಲಿ ಹೋಗ್ತಾ ಐತೆ ಅನ್ನೋದು. ಯಾಕಂದ್ರೆ ಒಳ್ಳೆ ಜಾಗದಲ್ಲಿ ಹೋಗ್ಲಿ ಅಂತ ಹೇಳಕ್ ಅಷ್ಟೇ. ಆಮೇಲೆ ನಾವು ಅಲ್ಲಿಂದ ಬಂದು ಹಸ್ಗಳೆಲ್ಲ ಇಟ್ಕೊಂಡ್ ಬಂದು ಹಾಲೆಲ್ಲ ಕರೆದು ಕ್ಯಾನ್ಗೆ ಹಾಕೊಂಡು ಡೈರಿ ಹತ್ರ ತಗೊಂಬಂದ್ ಹಾಕ್ದೆ. ಮತ್ತೆ ಇವತ್ತು ಕತೆ ಇಷ್ಟ ನಿಮ್ ಕಡೆಯಿಂದ ಈ ರೈತ ಬಯಸೋದು ಒಂದೇ ಒಂದು ಫಾಲೋ ಅಷ್ಟೇ. ಮತ್ತೆ ಫಾಲೋ ಮಾಡ್ತೀರಲ್ವಾ? ಥ್ಯಾಂಕ್ ಯು ಫಾರ್ ವಾಚಿಂಗ್.